ನಮಸ್ಕಾರ, ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದೇ ದರ್ಬಾರ್. AI ತಂತ್ರಜ್ಞಾನ ಅತಿ ಹೆಚ್ಚು ಬಳಕೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ, ಇಮೇಲ್, ಇಂಟರ್ನೆಟ್, ಹುಡುಕಾಟ ಜೊತೆಗೆ ಸ್ಮಾರ್ಟ್ ಗ್ಯಾಜೆಟ್, ಪ್ರಯಾಣ, ಬ್ಯಾಂಕಿಂಗ್, ಮನರಂಜನೆ, ಶಾಪಿಂಗ್, ಕಮ್ಯುನಿಕೇಷನ್ ಸೇರಿಕೊಂಡು ಯಾವುದೇ ಕ್ಷೇತ್ರವಾಗಲಿ ಎಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಎಲ್ಲ ಕ್ಷೇತ್ರಗಳ ಸೇವೆಯನ್ನು ಸುಲಭಗೊಳಿಸುವಂತಹ ಕೆಲಸ ಮಾಡ್ತಾ ಇದೆ. ಈಗ ಮನುಷ್ಯ ಮಾಡುವಂತಹ ಕೆಲಸಗಳೆಲ್ಲವನ್ನು ಕೂಡ AI ಎಂಬಂತಹ ಯಂತ್ರ ಮಾಡ್ತಾ ಇದೆ. 100 ಮನುಷ್ಯರು 1 ಗಂಟೆ ಮಾಡುವಂಥದ್ದು ಕೆಲಸವನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಯಂತ್ರ ತಟ್ ಅಂತ ಮಾಡಿಬಿಡುತ್ತೆ. ಈಗಾಗಲೇ ಭಾರತ ಸೇರಿಕೊಂಡು ಅನೇಕ ದೇಶಗಳಲ್ಲಿ ಇದರ ಬಳಕೆ ಚಾಲ್ತಿಗೆ ಬಂದುಬಿಟ್ಟಿದೆ. ಒಂದು ಕಡೆ ಇದರಿಂದ ಅತಿ ಹೆಚ್ಚು ಕೆಲಸ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ಈ AIನಿಂದ ಅನೇಕರು ಕೆಲಸಗಳು ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದಾರೆ. ಈ ಹಿಂದೆ ಕೊರೋನಾದಿಂದ ತಂತ್ರಜ್ಞಾನ ಜಗತ್ತು ದೊಡ್ಡ ಹೊಡೆತವನ್ನೇ ಅನುಭವಿಸಿಬಿಟ್ಟಿತ್ತು. ಲಾಕ್ಡೌನ್, ಖರ್ಚು ಹೆಚ್ಚಳ ಹಾಗೂ ಬದಲಾದಂತಹ ಉದ್ಯೋಗ ಪರಿಸರಗಳ ಪರಿಣಾಮದಿಂದಾಗಿ ಹಲವು ಕಂಪನಿಗಳು ವೆಚ್ಚ ಕಡಿತಕ್ಕೆ ಮುಂದಾದವು. ಇದರ ಭಾಗವಾಗಿ ಹಲವರು ಜಾಬನ್ನು ಕಳೆದುಕೊಂಡ್ಬಿಟ್ರು. ಇತ್ತೀಚೆಗೆ IT ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನು ಮನೆಗೆ ಕಳಿಸುತ್ತಿರುವುದು ಆತಂಕದ ವಿಷಯ ಅಂತಲೇ ಹೇಳ್ಬೋದು. ಹಲವರ ಕನಸಿನ ಉದ್ಯೋಗಗಳು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತಾ ಇದ್ದಾವೆ. AI ಕೃತಕ ಬುದ್ಧಿಮತ್ತೆ ಎಂಬಂತಹ ನೂತನ ತಂತ್ರಜ್ಞಾನ ಅದ್ಭುತ ವೇಗದಲ್ಲಿ ಉದ್ಯಮಗಳನ್ನು ಬದಲಾವಣೆ ಮಾಡ್ತಾ ಇದೆ. ಡೇಟಾ ನಿರ್ವಹಣೆ, ಗ್ರಾಹಕ ಸೇವೆ ಇವೆಲ್ಲವನ್ನು ಕೂಡ ತಂತ್ರಜ್ಞಾನ ತಾನೇ ಮಾಡಬಲ್ಲಷ್ಟು ಬಲಿಷ್ಠ ಆಗಿದೆ. ಇದರ ಪರಿಣಾಮವಾಗಿ ಮಾನವ ಶ್ರಮದ ಅಗತ್ಯ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಹೆಚ್ಚು ಕಂಪನಿಗಳು ಆಟೋಮೇಷನ್ ಕೆಲಸದ ಮೊರೆ ಹೋಗ್ತಾ ಇದ್ದಾರೆ. ಇದರ ಪರಿಣಾಮವೇ ಲೇ ಆಫ್ ಆಗ್ತಾ ಇದೆ. IBM ವಿಶ್ವದ ಅತ್ಯಂತ ದೊಡ್ಡ IT ಕಂಪನಿ. ಈಗ IBM ಕಂಪನಿಯಲ್ಲಿ ಸುಮಾರು 8,000 ಉದ್ಯೋಗಗಳ ಲೇ ಆಫ್ ಆಗಿದೆ. ಅದರಲ್ಲೂ ಬಹುಪಾಲು HR ವಿಭಾಗದಲ್ಲಿ ಹೆಚ್ಚು ಕೆಲಸಗಳು ಹೋಗ್ತಾ ಇದ್ದಾವೆ. IBM ಈಗ HR ವಿಭಾಗದ 200ಕ್ಕೂ ಹೆಚ್ಚು ಕೆಲಸಗಳ ನಿರ್ವಹಣೆಗೆ ಆಸ್ಕ್ HR ಎಂಬಂತಹ AI ವ್ಯವಸ್ಥೆಯನ್ನು ಬಳಸುವುದಕ್ಕೆ ಆರಂಭವನ್ನು ಮಾಡಿದೆ. ಇನ್ನು ಇತರ ಕೆಲಸಗಳ ಅಗತ್ಯವೂ ಕೂಡ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದ್ದಾವೆ. ಈ ಹಿಂದೆ 10 ಜನ ಮಾಡ್ತಾ ಇದ್ದಂತಹ ಕೆಲಸವನ್ನು AI ಒಂದೇ ಸಮನೆ ಮಾಡ್ತಾ ಇದೆ. ಆಸ್ಕ್ HR ಎಂಬಂತಹ AI ವ್ಯವಸ್ಥೆ ಆದಮೇಲೆ $3.5 ಬಿಲಿಯನ್ ಉತ್ಪಾದಕತೆ ಹೆಚ್ಚಳ ಆಗಿದೆ ಅಂತ IBM ಕಂಪನಿ ವರದಿ ಮಾಡಿದೆ. IBM ಮಾತ್ರ ಅಲ್ಲ, ಗೂಗಲ್, ಅಮೆಜಾನ್, ಮೆಟಾ, ಮೈಕ್ರೋಸಾಫ್ಟ್, ಸ್ಪಾಟಿಫೈ ಮುಂತಾದಂತಹ ದೊಡ್ಡ ಟೆಕ್ ಕಂಪನಿಗಳು ಕೂಡ ತಮ್ಮ ಸಿಬ್ಬಂದಿ ಸಂಖ್ಯೆಯನ್ನು ಕಡಿಮೆ ಮಾಡುವಂತಹ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ ಈ ವರ್ಷದಲ್ಲಿ ಮಾತ್ರ ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳು ಒಟ್ಟಾರೆ 27,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಮನೆಗೆ ಕಳಿಸಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. AI ದಿನದಿಂದ ದಿನಕ್ಕೆ ಬದಲಾಗುತ್ತಿರುವಂತಹ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಮೊದಲ ಆಯ್ಕೆಯಾಗಿ ಏರ್ತಾ ಇದೆ. ಕಂಪನಿಗಳಿಗೆ ಇದು ವೇಗ, ಶ್ರದ್ಧಾ ಹಾಗೂ ವೆಚ್ಚ ಕಡಿತ ಎಂಬಂತಹ 3 ಲಾಭಗಳನ್ನು ಒದಗಿಸಿಕೊಡ್ತಾ ಇದೆ. ಸಣ್ಣ ಕಂಪನಿಗಳು ಕೂಡ ಇತ್ತೀಚೆಗೆ ಯಾವುದೇ ಕಾರಣ ಇಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದ್ದಾವೆ. ಲೇ ಆಫ್ಸ್ ಅಟ್ F5 ವೆಬ್ಸೈಟ್ ಪ್ರಕಾರ 2025ರಲ್ಲಿ ಟೆಕ್ ವಲಯದ 100 ಕಂಪನಿಗಳು 27,762 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದೆ. ಕಳೆದ ವರ್ಷ ಟೆಕ್ ವಲಯದ 549 ಕಂಪನಿಗಳು 1,52,472 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. 2023ರಲ್ಲಿ 1,193 ಕಂಪನಿಗಳು 2,64,220 ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಿವೆ. ಇದು ಶಾಕಿಂಗ್ ನ್ಯೂಸ್ ಕೂಡ ಆಗಿದೆ. ಭವಿಷ್ಯದ ಉದ್ಯೋಗದಲ್ಲಿ ತಂತ್ರಜ್ಞಾನ ಒಂದು ಅಡಿಪಾಯ ಅಂತಲೇ ಹೇಳ್ಬೋದು. ಇದರೊಂದಿಗೆ ಉದ್ಯೋಗಿಗಳ ಮರುಕೌಶಲ್ಯ ಅಗತ್ಯ ಇದೆ. ಕಂಪನಿಗಳು ಆಟೋಮೇಷನ್ ಬದ್ಧತೆಯನ್ನು ಮಾನವ ಸಂಪನ್ಮೂಲ ವಿಕಾಸಕ್ಕೂ ಗಮನ ಹರಿಸಬೇಕಾಗಿದೆ. IBMನ ಅನುಭವವು ನಮಗೆ ಒಂದು ಸ್ಪಷ್ಟ ಸಂದೇಶ ನೀಡ್ತಾ ಇದೆ. AI ಅಂದರೆ ಉದ್ಯೋಗ ಕಳೆದುಕೊಳ್ಳುವುದು ಮಾತ್ರ ಅಲ್ಲ, ಅದರಿಂದ ಹೊಸ ಅವಕಾಶಗಳು ಕೂಡ ಹುಟ್ಟುತ್ತವೆ ಅನ್ನುವಂತಹ ಅರ್ಥ ಮಾಡಿಕೊಳ್ಬೇಕು ಅಂತಾರೆ ಎಕ್ಸ್ಪರ್ಟ್ಗಳು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಫಸ್ಟ್ ಎಜುಕೇಷನ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.